ರಾಜಕೀಯ ಕೋಡ್ಲಮಠ ಹಾಗೂ ಶಿಕ್ಷಣ ಸಂಸ್ಥೆಗಳ ಕುರಿತಾಗಿ ಶಿವಲಿಂಗ ಸ್ವಾಮೀಜಿ ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ ಎಂದು ಶ್ರೀಮಠದ ಹಾಗೂ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಶ್ರೀ ಶಂಕರ್ ಕೋಡ್ಲ ಹಾಗೂ ಮಠದ ಭಕ್ತರಾದ ಮಹಾಂತಪ್ಪ ಸಂಗಾವಿಯವರು ಸ್ಪಷ್ಟೀಕರಣ ನೀಡಿದ್ದಾರೆ. ಶಿವಲಿಂಗ ಸ್ವಾಮೀಜಿಯವರು ಕಳೆದ 2 ದಿನಗಳ ಹಿಂದೆ ಕೋಡ್ಲ ಗ್ರಾಮದ ಉರಿಲಿಂಗಪೆದ್ದಿ ಮಠದ ಪೀಠಾಧಿಪತಿ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಹಾಗೂ ಶ್ರೀ ಶಂಕರ್ ಕೋಡ್ಲ ಅವರು ತಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ತಮ್ಮನ್ನ ಮಠದಿಂದ ದೂರ ಇಟ್ಟಿದ್ದಾರೆ. ಅಲ್ಲದೆ ಶ್ರೀಮಠಕ್ಕೆ ಜ್ಞಾನಪ್ರಕಾಶ್ ಸ್ವಾಮೀಜಿಯವರನ್ನ ಪಟ್ಟಾಧಿಕಾರಿಯಾಗಿ ನೆನೆಸಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅನಧಿಕೃತವಾಗಿ ನೇಮಕಾತಿ ಮಾಡ್ತಾ ಇದ್ದಾರೆ. ಕೋರ್ಟ್ ಆದೇಶ ನನ್ನಂತೆ ಇದೆ ಎಂದು ಹೇಳಿಕೆ ನೀಡಿದ್ರು. ಆದರೆ ಅದೆಲ್ಲವೂ ಇದೀಗ ಸುಳ್ಳು, ಸತ್ಯಕ್ಕೆ ದೂರವಾಗಿದ್ದು ಎಂದು ಉರಿಲಿಂಗಪೆದ್ದಿ ಮಠದ ಉಪಾಧ್ಯಕ್ಷ ಶ್ರೀ ಶಂಕರ್ ಕೋಡ್ಲ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಶಿವಲಿಂಗ ಸ್ವಾಮಿಗೂ ಉರಿಲಿಂಗಪೆದ್ದಿ ಮಠಕ್ಕೂ ಯಾವುದೇ ಸಂಬಂಧವಿಲ್ಲ, ಯಾವುದೇ ಕೋರ್ಟ್ನಲ್ಲಿ ಕೇಸ್ ಗೆದ್ದಿಲ್ಲ. ಸುಮ್ಮನೆ ಉರಿಲಿಂಗಪೆದ್ದಿ ಮಠದ ಬಗ್ಗೆ ಹಾಗೂ ಜ್ಞಾನಪ್ರಕಾಶ ಸ್ವಾಮೀಜಿ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ಕೆಟ್ಟ ಕೆಲಸ ಮಾಡಿ ಊರಿನಿಂದ ಬಹಿಷ್ಕಾರಕ್ಕೊಳಗಾಗಿ ಕೋಡ್ಲ ಗ್ರಾಮಕ್ಕೆ ಬಂದಿದ್ದ ಶಿವಲಿಂಗ ಸ್ವಾಮಿಗೆ ನಾವು ಆಶ್ರಯ ನೀಡಿದ್ದೆವು. ಅದನ್ನೇ ಬಂಡವಾಳ ಮಾಡಿಕೊಂಡು ಇದೀಗ ಮಠದ ಮೇಲೆ ಕಣ್ಣು ಹಾಕಿದ್ದಾರೆ. ಹೇಗೆ ಮುಂದುವರೆದ್ರೆ ಅವರ ವಿರುದ್ಧ ನಾವು ಕೇಸ್ ದಾಖಲು ಮಾಡಲು ಮಾನನಷ್ಟ ಮೊಕದ್ದಮೆ ಮಾಡ್ತೇವೆ ಎಂದು ಶ್ರೀ ಶಂಕರ್ ಕೋಡ್ಲ ಹಾಗೂ ಮಹಾಂತಪ್ಪ ಸಂಗಾವಿ ಎಚ್ಚರಿಕೆ ನೀಡಿದ್ದಾರೆ. ನಿನ್ನೆ ದಿನ ಶಿವಲಿಂಗ ಸ್ವಾಮಿ ಎಂಬುವರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಜ್ಞಾನಪ್ರಕಾಶ ಸ್ವಾಮೀಜಿಯವರು ಉತ್ತರಾಧಿಕಾರಿ ಇಲ್ಲ, ನಂಜುಂಡ ಸ್ವಾಮಿಗಳನ್ನು ಉತ್ತರಾಧಿಕಾರಿ ಇಲ್ಲ, ನಾನೇ ಉತ್ತರಾಧಿಕಾರಿ ಮತ್ತು ನಾನು ಉತ್ತರಾಧಿಕಾರಿ ಆದಮೇಲೆ ಜ್ಞಾನಪ್ರಕಾಶ ಸ್ವಾಮೀಜಿಯವರು BA-B.Ed ಪಾಸಾಗಿದ್ದರಿಂದ ಅವ್ರ ಹತ್ರ ನೌಕರಿ ಕೇಳಕ್ಕೆ ಹೋಗಿದ್ರಂತೆ. ಕೆಲಸ ಕೊಡ್ರಿ, BA-B.Ed ಪಾಸಾಗಿನಿ, ನಾನು ಕೆಲಸ ಕೊಡ್ರಂತ. ಆವಾಗ ಇವರು ಕೆಲಸ ಕೊಡಲಿಲ್ಲಂತ, ಕೋರ್ಟ್ನಲ್ಲಿ ಕೇಸ್ ಇದೆ, ನಾನು ಕೊಟ್ಟಿಲ್ಲ ಅಂಥ ಮನುಷ್ಯ ಇವತ್ತು ಕೋಡ್ಲ ಮಠದ ಉತ್ತರಾಧಿಕಾರಿಯರಾಗಿದ್ದಾರೆ ಅಂತೇಳಿ ಅಪವಾದ ಮಾಡಿದ್ದಾರೆ. ಅದಕ್ಕೆ ಆ ಅಪವಾದ ಸಂಪೂರ್ಣ ಸತ್ಯಕ್ಕೆ ದೂರಿದೆ. ನನ್ನ ಹತ್ರ ಸ್ವಾಮಿಗಳು ವಿಲ್ಲು ಬರೆದದ್ದು ಕಾಪಿ ಇದೆ ಮತ್ತು ಪಟ್ಟಾಭಿಷೇಕ ಮಾಡಿರ್ತಕ್ಕಂಥ ಕಾಪಿನೂ ಇದೆ. ಮಠದ ಬಗ್ಗೆ, ಸಂಸ್ಥೆ ಬಗ್ಗೆ ಹೇಳ್ತೀನಿ. ಆದರೆ ಅವರು ಕಾನೂನು ಪ್ರಕಾರ, ಪದ್ಧತಿ ಪ್ರಕಾರ, ಮಠದ ಸಂಸ್ಕಾರ ಪಥದ ಮತ್ತು ವಿಶ್ವ ಗುರುಗಳ ಒಂದು ಬಸವತತ್ವದ ಆಧಾರದ ಮೇಲೆ ಜ್ಞಾನಪ್ರಕಾಶ ಸ್ವಾಮಿಗಳನ್ನು ನಂಜುಂಡ ಸ್ವಾಮಿಗಳು ಸಾಯುವಾಗ ವಿಲ್ ಬರೆದು ವಿಲ್ಲನ್ನು ಇವ್ರನ್ನೇ ಉತ್ತರಾಧಿಕಾರಿ ಮಾಡಂತ ಬರೆದ ನಂತರ ಆ ಲೆಟರನ್ನು ಸಂಪೂರ್ಣ ಸಂಬಂಧಪಟ್ಟವರಿಗೆಲ್ಲ ಕೊಟ್ಟು ಎಲ್ಲ ಸ್ವಾಮಿಗಳು ಬೀದರ್, ಗುಲ್ಬರ್ಗ, ರಾಯಚೂರು ಎಲ್ಲ ಸ್ವಾಮಿಗಳು ದೊಡ್ಡ ದೊಡ್ಡ ಸ್ವಾಮಿಗಳನ್ನು ಕರೆಸಿ ಅವರಿಗೆ ನಾವು ಉತ್ತರಾಧಿಕಾರ ಅಂತ ಮಾಡಿದ್ದು ಸತ್ಯ ಇದೆ. ಆದರೆ ಅವನು ಹೇಳ್ತಿರೋದು ಸಂಪೂರ್ಣ ಸತ್ಯಕ್ಕೆ ದೂರವಿದೆ. ಇದು ಒಂದನೇ ಮಾತು. ಎರಡನೇದು ಸಂಸ್ಥೆಗೆ ಬಿಟ್ಟು ಬರ್ತೀನಿ. ಸಂಸ್ಥೆ, ಶಿಕ್ಷಣ ಸಂಸ್ಥೆ ನಂಜುಂಡ ಸ್ವಾಮಿ ಮಾಡಿದ್ದು ಚೇರ್ಮನ್ ಸುಳ್ಳು, ಜ್ಞಾನಪ್ರಕಾಶವಾದದ್ದು ಸುಳ್ಳು ಅಂತ ಅಪವಾದ ಕೊಟ್ಟಿದ್ದಾರೆ ಅವರು. ಬಟ್ ಅದನ್ನೂ ಸತ್ಯಕ್ಕೆ ದೂರ ಇದೆ. ಯಾಕಂದರೆ ಮಹದೇವ ಸ್ವಾಮಿಗಳು ಅಕಾಲ ಮರಣಕ್ಕೆ ತುತ್ತಾದಾಗ ಎಮರ್ಜೆನ್ಸಿ, ಅವಾಗಿನ ಯಾರು ಉತ್ತರಾಧಿಕಾರಿ ಮಾಡಿರಲಿಲ್ಲ ಮಹದೇವ ಸ್ವಾಮಿಗಳು ಅಕಾಲ ಮರಣಕ್ಕೆ ತುತ್ತಾಗ. ಆಗ ಅಲ್ಲಿ ಸಾರ್ವಜನಿಕರೆಲ್ಲ ಸೇರಿ ಸುಮಾರು ಸಾವಿರಾರು ಜನ ಮ್ಯಾಲಿತ್ತು, ಏನು ಕನಿಷ್ಠ 10,000 ಜನ ಸೇರಿತ್ತು. ಎಲ್ಲ ಸೇರಿ ನಂಜುಂಡ ಅವ್ರ ಶವ ಸಂಸ್ಕಾರ ದಿವಸ ಎಲ್ಲರೂ ಕುಳಿತು ಎಲ್ಲರೂ ತೀರ್ಮಾನ ತಗೊಂಡು ನಂಜುಂಡ ಸ್ವಾಮಿಗೆ ಉತ್ತರಾಧಿಕಾರಿ ಮಾಡೋದಂತೇಳಿ ಅವರು ರುಮಾಲನ್ನು ತಲೆ ಮೇಲೆ ಇಟ್ಟು ಕುಂದಿರಿಸಿ ಅದಕ್ಕೆ ಉತ್ತರಾಧಿಕಾರಿ ಮಾಡಿದರು. ಅದರ ಫೋಟೋಗಳು ಇಲ್ಲಿ ಅದಾವೆ, ನನ್ನ ಕಡೆ ಕೊಡ್ತೀನಿ. ಅವರು ಉತ್ತರಾಧಿಕಾರಿ ಮಾಡಿದರು. ಅವರು ಉತ್ತರಾಧಿಕಾರಿ ಮಾಡಿದ್ಮೇಲೆ ಸುಮಾರು ಅವನಿಗೆ ಮಹದೇವ ಸ್ವಾಮಿ ಸತ್ತ ತಕ್ಷಣ ಅವರೇ ಅಧ್ಯಕ್ಷರಾದರು. ಯಾರು? ನಂಜುಂಡ ಸ್ವಾಮಿಗಳು ಅಧ್ಯಕ್ಷರಾದ ತಕ್ಷಣ ಇವರೇನು ಮಾಡಿದ್ರು, ಅವನಿಗೆ ಎಜುಕೇಷನ್ ನಾನೇ ಕೊಡಿಸಿದ್ದೀನಿ, ಊಟ ನಾನೇ ಕೊಟ್ಟಿನಿ. ಅವನ ಹೆಸರು ಚಂದ್ರು, ತಂದೆ ನಿಂಗಯ್ಯ. ಅವನು ಮೈಸೂರಿನಲ್ಲಿ ಒಂದು ಕೆಟ್ಟ ಕೆಲಸ ಮಾಡಿರೋದ್ರಿಂದ ಕತ್ತಿ ಮೇಲೆ ಕುಂದಿರಿಸಿ ತಲೆ ಬೋಳಿಸಿ ಇದು ಮೇಜರ್ ರಾಚಪ್ಪ ಅಂತವರು ಮೆರವಣಿಗೆ ಮಾಡಿ ಊರವ್ರಿಗೆ ಹಾಕಿದ್ರು, ಬಹಿಷ್ಕಾರ ಮಾಡಿಕ್ಕಿದ್ರು.
ಅಂಥ ಸಮಯದಲ್ಲಿ ಅವ್ರ ಅಣ್ಣ ವಾರ್ತಾ ಇಲಾಖೆದಾಗ ಕೆಲಸ ಮಾಡ್ತಿದ್ರು. ನೋಡ್ರಿ ನನ್ನ ಮಗ ಇಲ್ಲಿ, ನಮ್ಮ ತಮ್ಮ ಇಲ್ಲೆಲ್ಲ ಮರ್ಯಾದೆ ಕಳ್ಕೊಂಡು ತಿರುಗಾಡೋಕ್ಕಾಗೋದಿಲ್ಲ, ತಮ್ಮ ಕಡೆ ಕರ್ಕೊಂಡು ಹೋಗಿ ಎಲ್ಲಾರ ಸಾಲಿ ಓದಿಸ್ರಿ ಅಂತ ಕಳಿಸಿದ್ರು. ನನಗೆ ಪತ್ರ ಬರೆದು ನನಗೆ ಕಳಿಸಿದ್ರು ಅವರು. ಆ ಪತ್ರ ಮಹಾದೇವ ಸ್ವಾಮಿ ಬರ್ದಾರಂತ ಅವನಿಗೆ ಕಾಲೇಜ್ಗೆ ಅಡ್ಮಿಷನ್ ಮಾಡಿ ನನ್ನಷ್ಟೇ ಊಟ ಮಾಡಿ ಅಪ್ ಟು ಡಿಗ್ರಿ ಆಗತ್ತಾನ ನನ್ನ ರೂಮ್ನಲ್ಲಿ ಇಟ್ಕೊಂಡು ನಾನು ಎಜುಕೇಷನ್ ಕೊಟ್ಟಿದ್ದೀನಿ. ನಂತರ ಸ್ವಾಮಿಗಳ ಅಕಾಲ ಮರಣತ್ತಾದ ನಂತರ ಇವನು ಹೋದ ಸ್ವಾಮಿಗಳ ಹತ್ರ. ನನಗೂ ತಂದೆ ಇಲ್ಲ ತಾಯಿ ಇಲ್ಲ, ನಾನು ಅನಾಥ ಇದ್ದೀನಿ, ನನಗೆ ನಿಂಬೆಲ್ಲೇ ಸೇವೆ ಮಾಡ್ತೀನಿ ರೀ, ಇಟ್ಕೊಳ್ರಿ ಅಂದರು. ಈಗ ಮಠದ ಉತ್ತರಾಧಿಕಾರಿ ಮಾಡೋಕ್ಕೆ ನನಗೆ ಅಧಿಕಾರ ಇಲ್ಲ, ಅದು ಉತ್ತರಾಧಿಕಾರಿ ಮಾಡೋದು ಯಾವಾಗ ನನ್ನ ಕೈಗೆ ಅಧಿಕಾರ ಇಲ್ಲ ಅಂದರೆ ನಿನಗೆ ಸೆಕ್ರೆಟ್ರಿ ಮಾಡೋ ಅಧಿಕಾರ ಅದ, ಬೇಕಾದ್ರೆ ಸೆಕ್ರೆಟ್ರಿ ಮಾಡುತ್ತಂದ್ರು ಅವರು. ಅವಾಗ ಸದಸ್ಯರು ಮಾಡಿಲ್ಲ, ಅವನಿಗೆ ಸದಸ್ಯನೂ ಮಾಡಿಲ್ಲ, ಮೆಂಬರ್ಶಿಪ್ ಮಾಡಿಲ್ಲ, ಯಾವುದೂ ಮಾಡಿಲ್ಲ. ಪೇಯ್ಡ್ ಸೆಕ್ರೆಟ್ರಿ ಅಂತೇಳಿ ಅವರು ಆದೇಶ ಕೊಟ್ಟರು ಅವ್ರಿಗೆ. ಪೇಯ್ಡ್ ಸೆಕ್ರೆಟ್ರಿ ಅಂತ ಕೊಟ್ಟಾಗ 1 ವರ್ಷದಲ್ಲಿ ಅವನು ಏನು ಮಾಡಿದ್ದಂದ್ರೆ ಆಡಿಟ್ ಮಾಡಿಸೋದ, ಅದು ಮಾಡಿಸೋದ. ಪ್ರತಿ ವರ್ಷ ಪ್ರಜಾಪ್ರಭುತ್ವದಲ್ಲಿ ಪ್ರತಿ ವರ್ಷ ಎಲೆಕ್ಷನ್ ಆಗ್ತದೆ. ಎಲೆಕ್ಷನ್ದಾಗ ಯಾರು ಆರಿಸಿ ಬರ್ತಾರೋ ಅವ್ರು ಕಂಟಿನ್ಯೂ ಆಗಿರ್ತದೆ. ಅದ್ರಾಗ ನಂಜುಂಡ ಸ್ವಾಮಿಗಳು 25 ವರ್ಷದಿಂದ ಪ್ರೆಸಿಡೆಂಟ್ ಆಗಿ ಆಳಿ ಬಂದ್ರೆ ಆದಷ್ಟು ಬಾಡಿಗಳು ಸ್ವಲ್ಪ ಆಗಾಗ ಚೇಂಜ್ ಮಾಡ್ಕೊಂತ ಹೋಗ್ಯಾರ. ಪ್ರೆಸಿಡೆಂಟ್ ಮಾತ್ರ ಮಠದ ಉತ್ತರಾಧಿಕಾರಿ ಇರೋದ್ರಿಂದ ಅವರಿಗೆ ಆಯ್ಕೆ ಮಾಡಿ ಕಳಿಸಿರ್ತೀವಿ ನಾವು. 25 ವರ್ಷ ಅವರೇ ಇದ್ದಾಗ ಮೊನ್ನೆ ಸುಳ್ಳು ಹೋಗಿ ಅವರು ನೀವು ಇವ್ರದ್ದೆಲ್ಲ ಬಾಡಿ ಸುಳ್ಳದಂತೇಳಿ ಹೈಕೋರ್ಟಿಗೆ ಒಂದು ಅರ್ಜಿ ರಿಟ್ ಪಿಟಿಷನ್ ಮಾಡಿದ. ಹೈಕೋರ್ಟ್ನವ್ರು ಏನು ಮಾಡಿದ್ರು, ಇವರು ಭಾರಿ ಸುಳ್ಳದ ಅಂತ ಹೈಕೋರ್ಟ್ನವ್ರಂದ್ರೆ ಅವ್ರೇನಾದರು ಹೈಕೋರ್ಟ್ನವರು ಡೈರೆಕ್ಷನ್ ಕೊಟ್ಟರು. ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅವ್ರಿಗೇನಾದರೂ ಇವ್ರು ಸುಳ್ಳಾದಂತ ಅಪೀಲ್ ಮಾಡ್ಯಾರ, ನಿಮ್ಮ ಪ್ರೆಸೆನ್ಸಲ್ಲಿ ಎಲೆಕ್ಷನ್ ಮಾಡಿರಿ ಅಂತ ಅವ್ರಿಗೆ ಡೈರೆಕ್ಷನ್ ಕೊಟ್ಟರು. ಆವಾಗ ರಿಜಿಸ್ಟರ್ ಸ್ವತಃ ಕೊಡ್ಲಾಕ್ಕೆ ಬಂದು ಎಲೆಕ್ಷನ್ ಈವೆಂಟ್ ಮಾಡಿ ಎಲೆಕ್ಷನ್ ನಿಂದವ್ರಿಗೆ ಅಪ್ಲಿಕೇಶನ್ ಹಾಕ್ಕೊಂಡು ಮಾಡಿ ಎಲೆಕ್ಷನ್ ಆಯಿತು. ಆ ಎಲೆಕ್ಷನ್ನಲ್ಲಿ ನಾವೇನು ಮೊದಲು ಬಾಡಿ ಇತ್ತು ಅದೇ ಬಾಡಿನೇ ಎಕ್ಸೆಪ್ಟ್ ಆಯಿತು, ಅದೇ ಚೇರ್ಮನ್ನೇ ಎಕ್ಸೆಪ್ಟ್ ಆಯಿತು. ಅದನ್ನು ಕೋರ್ಟಿಗೆ ಕಳಿಸಿದೆವು. ಕಳಿಸಿದ ಮತ್ತೆ ಹಂಗೆ 1 ವರ್ಷ ಹಂಗೆ ಅರ್ಜಿ, ಹೊಸ ಜಡ್ಜ್ ಬಂದರು ಅರ್ಜಿ, ಹೊಸ ತಹಸೀಲ್ದಾರ್ ಬಂದರು ಅರ್ಜಿ, ಹೊಸ ಸಬ್ ಇನ್ಸ್ಪೆಕ್ಟರ್ ಬಂದರು ಅರ್ಜಿ ಹಾಕ್ಯಂತ ಪ್ರತಿ ತಿಂಗಳಿದೆ. ಮೊನ್ನೆ ಏನಾಗಿತ್ತಂದ್ರೆ ನಾನು ನಂಜುಂಡ ಸ್ವಾಮಿಗಳು ಇದಾದ ನಂತರ ಒಂದು ಕೋರ್ಟ್ನಾಗ ಅದು ಒಂದು ಕೇಸಿತ್ತು. ಅಲ್ಲಿ ಕೇಸಿದ್ದಾಗ ಏನಾಯ್ತು ಅಂತಂದ್ರೆ ನಮ್ಮ ಬಸವರಾಜ್ ಚಿಂತಾಳೆ ಅಂತ ಅಡ್ವೊಕೇಟಿಗೆ ಕೊಟ್ಟಿದ್ದೆವು. ಅವರು ಅಲ್ಲಿ ಅಟೆಂಡ್ ಮಾಡಿಲ್ಲ. 5 ಸಲ ಕರೆದ್ರೆ ಇವು ಅಟೆಂಡ್ ಮಾಡಿಲ್ಲ, ಗೊತ್ತಿಲ್ಲ ನಮ್ಗೆ. ಆಮೇಲೆ ಅವರು ಯಾರು ಇಂಟ್ರೆಸ್ಟ್ ಇಲ್ಲ ಅಂತ ಕಾಣ್ತಾ ಪ್ರೆಸಿಡೆಂಟ್ ಸೆಕ್ರೆಟರಿ ಯಾರು ಬಂದಿಲ್ಲ. ಅವ್ನು ಹೇಳಿದ ತೋಕಿಲ್ಲ, ಇಲ್ಲಿ ನಂಜುಂಡ ಸ್ವಾಮಿಗಳು ನಿಧಾನರಾಗಿರಂತಂದ್ರೂ ಅವರೇನು ಒಂದು ಸೈಡ್ ಅವರಿಗೆ ಇದು ಕಮಿಟಿ ಸಂಬಂಧಪಟ್ಟ ರಿಜಿಸ್ಟರ್ ವಿಚಾರಣೆ ಮಾಡಿ 3 ತಿಂಗಳಲ್ಲಿ ನಮಗೆ ವರದಿ ಕೊಡಬೇಕು ಅಂಥೇಳಿ ಅವರು ಆರ್ಡರ್ ಮಾಡಿದರು. ಅವರು ಕೋರ್ಟಿಗೆ ಯಾವಾಗಲೂ ಆದೇಶ ಮಾಡೋಂಥ ಅಧಿಕಾರ ಕೆಲವಕ್ಕೆ ಇರೋದಿಲ್ಲ. ಎಲೆಕ್ಷನ್ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಷ್ಟು 11 ಮಂದಿ ಇರಲಿ 12 ಮಂದಿ ಇರಲಿ, ಎಲೆಕ್ಷನ್ ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ ತೀರ್ಮಾನ. ಕೋರ್ಟಿನ ತೀರ್ಮಾನ ಇರೋದಿಲ್ಲ, ಅದೇ ಅಂತಿಮ ತೀರ್ಮಾನ ಇರ್ತದೆ. ಕೋರ್ಟಿಗೆ ಅಧಿಕಾರ ಇಲ್ಲ. ಅದ್ರ ಪ್ರಕಾರ ಅವರು ಏನು ಒಂದು ಸೈಡ್ ಆದಮೇಲೆ ನಾವು ಅಪೀಲ್ ಹೋದೆವು. ಈ ಥರ ಹಿಂಗೀಗ ಅವರು ಬರೆದ್ರು. ಯಾರಿಗೆ? ರಿಜಿಸ್ಟರ್ ಏನು ಮಾಡಿದ, ಅವ್ರಿಗೆ ಉಲ್ಟಾ ಬರೆದ್ಬಿಟ್ಟ. ಏನಂತ ಬರೆದಂದ್ರೆ ಅವನು 25 ವರ್ಷದಿಂದ ಮೆಂಬರ್ ಇಲ್ಲ, ಒಂದು ಸದಸ್ಯತ್ವ ಇಲ್ಲ, ಅವನು ಸದಸ್ಯ ಆಗಿಲ್ಲ ಮತ್ತು ಅವನ ಸದಸ್ಯ ನೋಂದಣಿ ಇಲ್ಲ, ಯಾವುದೇ ರೀತಿಯಿಂದ ಸಂಸ್ಥೆಯಲ್ಲಿ ಅವನು ಹಸ್ತಕ್ಷೇಪ ಮಾಡೋಂಥ ಕಾಗದ ಪತ್ರಗಳು ಇಲ್ಲ. ಅದಕ್ಕೆ ಅವನು ನಾವು ತಿರಸ್ಕರಿಸಿದ್ವಿ. ಇದೇ ಬಾಡಿನೇ ಮುಂದುವರಿಬೇಕಂತೇಳಿ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಅವರು ಕೋರ್ಟಿಗೆ ಉತ್ತರ ಕೊಟ್ಟರು. ಆ ಕಾಪಿನ ತಮಗೆ ಕೊಡ್ತೀನಿ, ಕೊಡಪ್ಪ ಎಲ್ಲರಿಗೂ ಕೊಡು. ಹಾಂ, ಆ ಕಾಪಿ ಕೊಡ್ತೀನಿ. ಮತ್ತು DC ಅವರು ಸಹ ಇವನು ಮೆಂಬರ್ ಇಲ್ಲ ಅಂತೇಳಿ ಗೌರ್ಮೆಂಟಿಗೆ ಬರ್ತಾರೆ. ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಂತ ಒಂದು ಮೆಂಬರ್ ಇಲ್ಲ ಅಂತ ಬರ್ದಾನ. ವುಮೆನ್ ರೈಟ್ಸ್ಗೆ ಹೋದ. ವುಮೆನ್ ರೈಟ್ಸ್ನವರು ಸಹ ಇವನು ಮೆಂಬರ್ ಇಲ್ಲ ಏನಿಲ್ಲ ಅಂತ ಬಂದ್ರೆ ಅಷ್ಟು ಕಾಪಿ ನಿಮಗೆ ಕೊಡ್ತಾಯಿದ್ದೀವಿ. ಆದ್ರೆ ಈ ರೀತಿಯಿಂದ ಸುಳ್ಳು ಪ್ರಚಾರ ಮಾಡಿ ನಮ್ಮ ಮಠದ ಸಂಸ್ಕೃತಿ, ನಮ್ಮ ಮಠದ ಅಸ್ತಿತ್ವ ಇದ್ದದ್ದು ಅದನ್ನು ಹೆಸರು ಕೆಡಿಸ್ಬೇಕಂತ ಪ್ರಯತ್ನ ಮಾಡ್ತಾನೆ. ಈಗ ಹೆಂಗೆ ಯಾವುದು ಗುಡಿ ಯಾವುದು ನಡೆದಲ್ಲ, ಯಾವುದೋ ಒಂದು ಧರ್ಮಸ್ಥಳದ ನಡೆದಲ್ಲ, ಹಂಗೆ ಈ ಸುಳ್ಳೆ ಈ ರೀತಿಯಿಂದ ಹೇಳಿ ನಮ್ಮ ಮಠದ ಮರ್ಯಾದೆ ಕಳ್ತಿದ್ದಾನೆ.
ಷಡ್ಯಂತರ ಮಾಡಿ ನಮ್ಮ ಸ್ವಾಮಿಗಳು ಮರ್ಯಾದೆ ಮತ್ತು ನಮ್ಮ ಮಠದ ಮರ್ಯಾದೆ ಕಳೀತಾನ. ದಯವಿಟ್ಟು ತಾವೆಲ್ಲ ಕಾಗದ ಪತ್ರಗಳು ಕೊಡ್ತೀವಿ, ಸರಿಯಾಗಿ ಪರಿಶೀಲನೆ ಮಾಡಿರಿ. ಸತ್ಯ ಇದ್ರೆ ನಮಗೆ ಬರೀರಿ, ಸುಳ್ಳಿದ್ರೆ ಅವು ಏನು ಹೇಳ್ತಾನೆ ಅದೇ ಕರೆ ಅಂತ ನಾವು ತಮ್ಮದ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೀವಿ. ಮೊದಲು ನಮ್ಮ ಶ್ರೀ ಶ್ರೀ ದಿವಂಗತ ಮಹಾದೇವ ಸ್ವಾಮಿಗಳವರ ಒಂದು ನೇತೃತ್ವದಲ್ಲಿ ಈ ಮಠವನ್ನು ನಡ್ಕೊಂಡು ಬಂದಿದೆ, ಸಂಸ್ಥೆ ನಡ್ಕೊಂಡು ಬಂದಿದೆ. ಈಗೇನೋ ಸ್ವಲ್ಪ ಸಿಟ್ಟಿನಲ್ಲಿ ನಮ್ಮ ಶಂಕರ್ ಕೋಡ ಸರ್ ಮಾತಾಡಿದ್ರು. ಯಾಕಂದ್ರೆ ಅವ್ರು ಸಹಜ ಮಾತಾಡೋದು, ಅವ ಏನೋ ಹೇಳ್ತಾರೆ, ಕೆಲವು ಸುಳ್ಳು ಹೇಳ್ತಾರೆ. ತಾವು ಪತ್ರಿಕೆ ಮಾಡಿದ್ರಿ, ತಾವು ಹೇಳಿದ್ದು ಪಾಪ ಅವ್ನು ಸುಳ್ಳು ಹೇಳೋ ಕರೆಯಣ ತಾವು ಟ್ವೀಟ್ ಮಾಡಿದ್ರಿ, ಏನು ತಪ್ಪೇನೋ ಅದರಲ್ಲಿಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ಸಿಟ್ಟಿಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ ನೀವು. ಈಗ ಅವ ಎಲ್ಲಿದ್ದನು ಯಾವಾಗ ಬಂದನು ಎಲ್ಲರದ್ದು ಹಿಸ್ಟ್ರಿ ಗೊತ್ತದ. ಬರೀ ಒಬ್ಬಲ್ಲ ಭಕ್ತನಾಗಿ ನಾನು ಅದ್ರದ್ದು ಒಬ್ಬರೇ ಅಲ್ಲ, ಇಡೀ ಸೇಡಂ ತಾಲೂಕಲ್ಲ, ಗುಲ್ಬರ್ಗ ಜಿಲ್ಲೆಯಾದಂಥ ಅವ್ರ ಭಕ್ತರು ಬಂದು ಮಹಾದೇವ ಸ್ವಾಮಿಗಳಾದಂಥ ನಂಜನ ಸ್ವಾಮಿಗಳನ್ನ ಪಟ್ಟಾಭ್ಯಾಸ ಮಾಡಿದೆವು. ಇವನು ಅವರು ಮೃತರಾದ ನಂತರ ಅವ್ರ ಅಧ್ಯಕ್ಷರಾಗಿದ್ದರು, ಇವರು ಕಾರ್ಯದರ್ಶಿ ಆಗಿದ್ದರು. ನಮ್ಮ ತಂದೆಯವರು ಕಾಶ್ಯಪ್ ಅವರು, ಮೀನಾಬಳ ಗದ್ದಿಗೆ ಮಾದೇವಪ್ಪ ಅವರು, ಕೃಷ್ಣಯ್ಯ ಸ್ವಾಮಿ, ಆಮೇಲೆ ನಮ್ಮ ಇವರು ಗುರುಸಿದ್ದಪ್ಪ ಸ್ವಾಮಿ ಬೇಳ್ಮಳ್ಕೇಡು, ಹೀಗೆಲ್ಲ ಕಲಿತು 11 ಜನ ಸದಸ್ಯರಿದ್ದರು. ಅವಾಗ ಆಮೇಲೆ ಅವ ಯಾವಾಗೋ ಅಲ್ಲಿ ಮೈಸೂರಿಂದ ಬಂದನು. ಏನೋ ಅವನಿಗೇನಪ್ಪ ಅಂದ್ರೆ ಇರಲಿಪ್ಪ ಕೈಯ ಕೆಲಸ ಮಾಡಲಿ ಅಂತ ನಂಜನ ಮಾದೇವ ಸ್ವಾಮಿಗಳು ಇಟ್ಕೊಂಡ್ರು. ನಂಜನ ಸ್ವಾಮಿ ಮುಂದೆ ಏನಪ್ಪ ಅಂದ್ರೆ ಅವನಿಗೆ ಹಿಂಗೆ ಮಾಡ್ಕೊಂಡು ಸುಮ್ಮನೆ ಸ್ವಲ್ಪ ಏನೋ ಕಾರ್ಯದರ್ಶಿನೋ ಏನೋ ಮಾಡಿದ್ರು. ಆಮೇಲೆ ಅವ್ನು ಕೆಲವು ಮಿಸ್ಯೂಸ್ ಮಾಡೋ ಸಲುವಾಗಿ ಅವನಿಗೇನೋ ಕೆತ್ತೊಗಸ್ಬಿಟ್ರು. ನೋಡಿ, 3 ವರ್ಷಕ್ಕೊಂದ್ಸಲ ಎಲೆಕ್ಷನ್ ಆಗ್ತದೆ. ಭೀಮರಾವ್ ತೆಗಿಲ್ ತಿಪ್ಪಿದ್ರು, ಆಮೇಲೆ ಕಾರ್ಯದರ್ಶಿದ್ರು ಹೋದರು. ಎಷ್ಟು ನಾನು ಕಾರ್ಯದರ್ಶಿದ್ದೆ, ಸದಸ್ಯದ್ದೆ, ಮತ್ತು ಈಗ ಸದಸ್ಯನಾಗಿದ್ದೀನಿ. ಯಾಕಂದ್ರೆ ನಮ್ಮದು ದಿಸ್ ಇಸ್ ನಾಟ್ ಎ ಟ್ರಸ್ಟ್, ನಮ್ಮ ಸೊಸೈಟಿದು. ಇದನ್ನೂ ಏನಾದ್ರು ಸಂಸ್ಥೆ ಇದ್ದಾಗ 3 ವರ್ಷ ಚೇಂಜ್ ಆಗ್ತಾ ಇರ್ತಾವೆ. ಆ ಪ್ರಕಾರ ಅವನಿಗೆ ಏನದ ಮುಂದೆ 2004 ಏರಲ್ಲ ಅವನಿಗೆ ತೆಗೆದು ಹಾಕಿಬಿಟ್ರು. ಅವಾಗ ನಮ್ಮ ತಂದೆಯವ್ರಿದ್ದರು, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಮುಂದೆ ಅವನಿಗೆ ಆನಂತರ ಈಗ ಸಬ್ ರಿಜಿಸ್ಟರ್ದಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಕತ್ತಾ ಬಂದ್ವಿ ಸೊಸೈಟಿದು. 3 ವರ್ಷಕ್ಕೆ ಯಾರು ಕಾರ್ಯದರ್ಶಿ ಯಾರು ಅಧ್ಯಕ್ಷರು ಅಲ್ಲ, ಅವ ಏನೂ ಇಲ್ಲೇ ಇಲ್ಲ, ಸುಮ್ಮನೆ ನಾನೇ ಅಂತ ಹೇಳ್ತಾನೆ ನಾವು ಎಲ್ಲದಕ್ಕೂ. ನಿಮ್ಗೆ ಹೇಳ್ದಪ್ಪ ನೀವು ಒಪ್ಕೋತೀರಿ, ಯಾವುದೋ ಫೀಲ್ಡ್ ಕಾಪ್ತಾರೆ ತೊಗೊಳ್ರಿ. ಸಬ್ ರಿಜಿಸ್ಟರ್ದಲ್ಲಿ ನೀವು ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಹತ್ರ 2005ರಿಂದ ಬಾಡಿ ಏನದ ಕಾರ್ಯದರ್ಶಿ ಯಾರು ಅಧ್ಯಕ್ಷರು ಸದಸ್ಯರು ಎಲ್ಲಿ ಇಲ್ಲೇ ಇಲ್ಲವ, ಎಲ್ಲರಿಗೂ ಮಿಸ್ಗೈಡ್ ಮಾಡೋದು. ಕೋರ್ಟ್ನಾಗ ಹೋಗಿ ಅವನೇ ವಕೀಲತ್ ಮಾಡಿ ಹಿಂಗೆ ಏನೋ ಸರ್ ಅಂತ ಹೇಳ್ಸಲ್ಲ ಕರುಡೆ ಬಂದುಬಿಡ್ತದೆ ಪಾಪ ಮ್ಯಾಜಿಸ್ಟ್ರೇಟ್ ಅವ್ರಿಗೆ. ಆ ಶಂಕರ್ ಕೋಳೆ ಯಾರಂತ ಮಕ್ಕಳು ರಾಜಕೀಯದವ್ರ ಏನು ಹೇಳ್ತಾರೆ ಜಾಸ್ತಿ ಮಾಡೋದು, ಅವ್ನಿಗೆ ಭಾಳ ಮಹತ್ವ ಕೊಟ್ಟು ಅವ್ರು ತಿಳ್ಕೊಂಡು ಬಿಡ್ತಾನೆ. ಅವನಿಗೆ ಸಬ್ಮಿಟ್ ಮಾಡಂತ ಹೇಳ್ರಿ. 2005ರಿಂದ ಇಲ್ಲಿ ತನಕ 2025ವರೆಗೂ ಕಾರ್ಯದರ್ಶಿ ಅಧ್ಯಕ್ಷ ಸದಸ್ಯರು ಎಷ್ಟು ಜನ ಅಂತ ಅವು ಯಾರ್ಯಾರು ಕೂಡ್ಸೋದು ಪ್ರೆಸ್ ಮೀಟ್ ಮಾಡ್ಯಾನ. ಇಲ್ಲಿ ನೋಡಿ ಅವ್ರ ಉಪಾಧ್ಯಕ್ಷರ ನಾನು ಹೇಳ್ದಲ್ಲ, ನಾನು ಸಂಸ್ಥೆ ಈ ಮಠದಲ್ಲಿ ನಾನೇನಪ್ಪ ಅಂದ್ರೆ ಒಬ್ಬ ಭಕ್ತಿ ಇದ್ದೀನಿ, ನಾನಲ್ಲಿಲ್ಲ. ಸೊಸೈಟಿಯಲ್ಲಿ ನಾನು ಕಾರ್ಯದರ್ಶಿಯಾಗಿ ಸದಸ್ಯನಾಗಿ ಕೆಲವು ಸಾರಿ ಮೊದಲು ಜ್ಞಾನಪಕ ಸ್ವಾಮಿ 5 ವರ್ಷ ಇದ್ದರು. ಆನಂತರ ನಾವು ವಲ್ಲತ್ ಮಾಡಿದೆ, ಮತ್ತು ಅವ್ರಿಗೆ ಕಾರ್ಯದರ್ಶಿ ಮಾಡಿದೆವು. ನಾವು ಎಷ್ಟು ಜನ ಕಾರ್ಯದರ್ಶಿ ಮಾಡಿದ್ವಿ, ಎಷ್ಟು ಮಂದಿ ಭೀಮರಾವ್ ಟಿ ಬೇರೆ ಬೇರೆ ಎಷ್ಟೋ ಜನ ಇದ್ರಿ. ಈಗ ಉಪಾಧ್ಯಕ್ಷ ನಮ್ಮ ಯಾರು ಚಿಂಚೋಳಿ ಬಸವರಾಜ್ ಅವರು ಇದ್ದರು, ಅವ್ರಿಗೆ ತೆಗೆದೆವು. ಅವ್ರು ಯಾರ ಕೋಟಿ ಹೋಗಾರೆ ಯಾರೂ ಹೋಗಿಲ್ಲ. ಅವು ಏನೂ ಇಲ್ಲದೆ ಕೋಟಿ ಹೋಗ್ತಾನವ. 3 ವರ್ಷಕ್ಕೆ ನಾವು ಯಾವ ರೀತಿ ಇದ್ವಿ, HK ಹೆಂಗೆ ಎಲೆಕ್ಷನ್ ಅಂತ ಆ ಥರ ನಾವು ಇಂಟರ್ನಲ್ ಎಲೆಕ್ಷನ್ ಮಾಡ್ತೀವಿ. ಎಲ್ಲ ಭಕ್ತರಿಗೆ ಕರಿತೀವಿ ನಾವು. ಅವನದೆಲ್ಲೇ ತೋರ್ಸ ಅಂತ ಹೇಳ್ರಿ, 20 ವರ್ಷ ಅವನಿಗೆ ಸುಮ್ಮನೆ ಕೋಟಿ ಮಿಸ್ಗೈಡ್ ಮಾಡ್ತಾನೆ, ಎಲ್ಲರಿಗೆ ಮಿಸ್ಗೈಡ್ ಮಾಡ್ತಾನವ. ಈಗ ಮೊನ್ನೆ ನಮ್ಮ ಸ್ವಾಮಿಗಳು 27/9 ನಂಜನ ಸ್ವಾಮಿ ತೀರ್ಕೊಂಡ ನಂತರ ಎಲ್ಲ ಮಠಾಧೀಶರು ಇಲ್ಲಿ ನಮ್ಮ ಇವರು ಬಂದಿರು, ನಮ್ಮ ಮಹಾನ್ ಶಿವಸ್ವಾಮಿಂದರು ಎಲ್ಲ ಮಠಾಧೀಶರು ಕರೆಸಿ ಪಟ್ಟಾಭಿಷೇಕ ಮಾಡಿದ್ರು ನಾವು ಅವರಿಗೆ. ಯಾರಿಗೆ? ಜ್ಞಾನಪಕ ಸ್ವಾಮಿಗೆ. ಅಂತ ನೀವು ನೌಕರಿದ್ದೆ ಅಂತ ಹೇಳ್ತಾನೆ. ಎಂಥ ಮನುಷ್ಯ ಅವನಿಗೆ, ಅವ ಕೆಟ್ಟ ಮಾತಾಡೋಣ, ಅವನಿಗೆ ಮಾತಾಡಲ್ಲ, ಅವನೊಬ್ಬ ಗುರುಗಳು ಅಂತೇಳಿ ಈಗಲೂ ಅವನಿಗೆ ಹೇಳಿದೆವು. ಅವರು ಜ್ಞಾನಪಕ ಸ್ವಾಮಿನೂ ಹೇಳಿದೆವು, ನಾವೆಲ್ಲರೂ ಹೇಳಿದೆವು. ನೋಡಪ್ಪ ನೀನು ಸ್ವಾಮಿ ಇದ್ದಿ, ಬೇಕಾದ್ರೆ ಬಂದು ಮಠದಾಗ ಇರು ಅಂತ ಹೇಳಿದೆವು. ನಾವು ನೋಡಿರಿ, ನಾವು ಕೋರ್ಟ್ನಾಗ ಹೇಳೋದೆಲ್ಲ ಸುಳ್ಳು, ಅದನ್ನೇ ಹೇಳ್ತದೆ ನಿಮ್ಮನ್ನು. ನೀವು ತೊಗೊಳ್ರಿ 2000ರಿಂದ ಡಿಸ್ಟ್ರಿಕ್ಟ್ ಅಷ್ಟರಲ್ಲಿ ಕಾಪಿ ಸಬ್ಮಿಟ್ ಮಾಡನ್ರಿ. ಯಾರು ಕಾರ್ಯದರ್ಶಿ, ಯಾರು ಅಧ್ಯಕ್ಷರು, ಯಾರು ಸದಸ್ಯರು ಇರ್ತದಲ್ಲ. ಈಗ ನಾವು 11 ಜನ ಸದಸ್ಯರು ಇದ್ದೀವಲ್ಲ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.